ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ಡ್ ಫುಡ್ನ ಮಗುಗೆ ಹೇಗೆ ಸರ್ವ್ ಮಾಡೋದು ಇನ್ ಒಂದು ಸರ್ವಲ್ಲಿ ಅಂತ ಒಂದು ಚಿಕ್ಕ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ಇದು ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬನ್ನಿ, ಇವತ್ತು ದಾಲ್ ಕಿಚಡಿನ ಮಾಡ್ತಾಯಿದ್ದೀನಿ. ಒಂದು ಸರ್ವಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮಗು ಏನಾದರೂ ಲೆಸ್ ದೆನ್ 9 ಮಂತ್ಸ್ ಇದ್ದರೆ ಈ ಥರ ಪ್ಯೂರಿ ಸೆಮಿ ಸಾಲಿಡ್ ಥರ ಗ್ರೈಂಡ್ ಮಾಡಿ ಮಗುಗೆ ಸರ್ವ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ. ರೈಸು ಹಾಫ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 3 ಥರ ಕಾಳು ತೊಗೊಂಡಿದ್ದೀನಿ: ತೊಗರಿಬೇಳೆ, ಮೈಸೂರು ಬೇಳೆ ಆ್ಯಂಡ್ ಹೆಸರು ಕಾಳು. ತುಂಬ ಒಳ್ಳೆಯದು ಮಕ್ಕಳಿಗೆ, ಅದರಲ್ಲೂ ಮೊಳಕೆ ಬರಿಸಿಟ್ಕೊಟ್ರೆ ಇನ್ನೂ ಒಳ್ಳೆಯದು. ಬೀನ್ಸ್ 5 ಪೀಸ್ ತೊಗೊಂಡಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಒಂದೇ ಒಂದು ಚೂರು ತೊಗೊಂಡಿದ್ದೀನಿ ಆಯಿತಾ, ಫ್ಲೇವರ್ ಜಾಸ್ತಿ ಬರೋದು ಬೇಡ ಅಂತ. ಆ್ಯಂಡ್ ಪಂಪ್ಕಿನ್ನು, ಟೊಮೆಟೊ, ಈರುಳ್ಳಿ ಆ್ಯಂಡ್ ಇಲ್ಲೊಂದು 5 ಮೆಣಸು ಆ್ಯಂಡ್ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಇದೇ ನಾನು ತೊಗೊಂಡಿರೋದು ತೊಗೋಬೇಕು ಅಂತ ಏನಿಲ್ಲ. ಎಲ್ಲದರಲ್ಲೂ ಅದರದ್ದೇ ಆದ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್. ನೀವು ಎಷ್ಟು ವೆಜ್ಜೀಸ್ನ ಆ್ಯಡ್ ಮಾಡಿ ಮಕ್ಳಿಗೆ ಕೊಡ್ತೀರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಬನ್ನಿ, ಇಲ್ಲಿ ಕಾಳು ಮತ್ತು ಅಕ್ಕಿನ ತೊಳ್ಕೊಂಡಿದ್ದಾಯಿತು. ಆ್ಯಂಡ್ ಅದಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು 1 by 1 ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಒಂದು ಚಿಕ್ಕ ಮಾಹಿತಿನ ಕೊಟ್ಬಿಡ್ತೀನಿ. ಆ್ಯಂಡ್ ಎಷ್ಟೋ ಮಕ್ಕಳಿಗೆ ಪಾಪ್ಸು ನೀಟಾಗಿ ಹೋಗ್ತಾ ಇರಲ್ಲ, ತುಂಬ ಕಷ್ಟಪಡ್ತಾ ಇದೆ, ಮೋಷನ್ ತುಂಬ ಟೈಟ್ ಆಗಿರುತ್ತೆ. ಆ್ಯಂಡ್ ಅದರಿಂದ ಅವರಿಗೆ ಡೈಜೆಸ್ಟಿವ್ ಸರಿಯಾಗಿ ಆಗ್ತಿರಲ್ಲ, ಒಂದೊಳ್ಳೆ ನ್ಯೂಟ್ರಿಷನ್ ವ್ಯಾಲ್ಯೂ ಸಿಕ್ಕಿರಲ್ಲ. ಆಚೆ ಕಡೆ ಪ್ರಿಸರ್ವೇಟಿವ್, ರಸ್ಕ್, ಬನ್, ಬ್ರೆಡ್ ಇದೆಲ್ಲದರಿಂದ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಅದರಿಂದ ಮೋಷನ್ ತುಂಬ ಟೈಟಾಗಿ ಹೋಗ್ತಾ ಇರ್ತಾರೆ. ಎಷ್ಟೋ ಮಕ್ಕಳಿಗೆ ಬ್ಲಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಥರ ನ್ಯೂಟ್ರಿಷನ್ ಒಂದು ಸರ್ವಲ್ಲಿ ಮಕ್ಕಳು ಕೊಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದು ಸರ್ವಲ್ಲಿ ಕಾರ್ಬ್ಸ್, ಪ್ರೋಟೀನ್, ಒಮೆಗಾ 3, ಫೈಬರ್, ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ಮಕ್ಕಳಿಗೆ ಆದಷ್ಟು ನ್ಯೂಟ್ರಿಷನ್ಸ್ ವ್ಯಾಲ್ಯೂನ ನಾವು ಜಾಸ್ತಿ ನಮ್ಮ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ಪಾಪ್ಸ್ ಅಂತೂ ಗಟ್ಟಿ ಆಗಲ್ಲ, ಟೈಟ್ ಆಗಲ್ಲ, ಅವರಿಗೆ ಹಿಂಸೆ ಕೂಡ ಆಗಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನೇನು ಫಾಲೋ ಮಾಡೋಣ ಅಂತ. 3 ವಿಷಲ್ಸ್ ಆದಮೇಲೆ ವೆಜ್ಜಿಸು ಮತ್ತು ರೈಸ್ ಎಲ್ಲನೂ ಕೂಗಿಸ್ಕೊಂಡು 3 ವಿಷಲ್ಸ್ ಹಾಕಿಸ್ಕೊಂಡಿದ್ದೀನಿ. ನಿಮ್ಮ ಮಗು ಏನಾದರೂ ಲೆಸ್ ದೆನ್ 9 ಮಂತ್ಸ್ ಇದ್ದರೆ ಈ ಥರ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಮೋರ್ ದೆನ್ 1 ಇಯರ್ ಮೇಲಿದೆ ಅಂತ ಅಂದರೆ ನೀವು ಸೆಮಿ ಸಾಲಿಡ್ ಥರ ಸ್ಮ್ಯಾಶ್ ಮಾಡಿ ಪಾಪುಗೆ ಸರ್ವ್ ಮಾಡ್ಬೋದು. ನೀವು ಒಗ್ಗರಣೆ ಕೂಡ ಹಾಕ್ಕೊಬೋದು, ನಾನು ಇಲ್ಲೇನೂ ಹಾಕಿಲ್ಲ. ಸೊ ಹಾಗೆ ಮಾಡಿದ್ದೀನಿ. ನೀವು ಈ ಟೈಮಲ್ಲಿ ಬೇಕಾದರೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಬೋದು ತಿನ್ನಿಸೋದಕ್ಕೆ ಮುಂಚೆ. ಆ್ಯಂಡ್ ಇಲ್ಲ ಕೋಕೋನಟ್ ಆಯಿಲ್ ಹಾಕಿದ್ರೂ ಓಕೆ. ಇದು ಒಮೆಗಾ 3ಗೆ ಬೆಸ್ಟ್ ಅಂದರೆ ಬೆಸ್ಟ್ ಆಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಮಗು ತುಂಬ ಚಿಕ್ಕದಿದ್ದರೆ ಈ ಥರ ಪ್ಯೂರಿ ಥರ ಮಾಡ್ಕೊಬೋದು. ಇಲ್ಲ 4 ವರ್ಷ, 3 ವರ್ಷ, 2 ವರ್ಷ ಆದರೆ ಈ ಥರನೂ ಮಾಡ್ಬೋದು. ಆ್ಯಂಡ್ ಇನ್ನಷ್ಟು ಮಾಹಿತಿ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್